ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ನಿಮ್ಮ ಲೈಫಲ್ಲಿ ಇಡನ್ ಎನಿಮೀಸ್ ಯಾರು ಅಂತ ನೋಡೋಣ. ಅಂದರೆ ನಿಮ್ಮ ಲೈಫಲ್ಲಿ ಇಡನ್ ಎನಿಮೀಸ್ ಯಾರಿದ್ದಾರೆ ಅಂತ ನೋಡೋಣ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ನೀವು ತಗೊಳ್ಬೋದು. ಓಕೆ, ಇಡನ್ ಎನಿಮೀಸ್ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ? ಇಡನ್ ಎನಿಮೀಸ್ ಯಾರು? ಸದ್ಯಕ್ಕೆ ನಿಮ್ಮ ಇಡನ್ ಎನಿಮೀಸ್ ಯಾವ ವಿಚಾರವಾಗಿ ನಿಮಗೆ ಎನಿಮೀಸ್ ಆಗಿದ್ದಾರೆ ಅಂತ ನೋಡೋದಾದರೆ, ಒಂದು ತುಂಬ ಕಷ್ಟಪಟ್ಟು ನೀವು ಮೇಲೆ ಬಂದಿರುವಂಥ ವ್ಯಕ್ತಿಗಳಾಗಿರ್ಬೋದು. ತುಂಬ ಸ್ಟ್ರಗಲಿಂಗ್ ಇದೆ, ತುಂಬ ಅಂದರೆ ತುಂಬ ಕಲ್ಲಲ್ಲಿ ಹೂವು ಅರಳೋದಕ್ಕೆ ಎಷ್ಟು ಕಷ್ಟಪಡಬೇಕಲ್ವ. ಹಾಗಾಗಿ ಆ ರೀತಿ ತುಂಬ ಕಷ್ಟಪಟ್ಟು ಮೇಲೆ ಬಂದಿರಬಹುದು ನೀವು ಈ ರೀಡಿಂಗ್ನ ನೋಡ್ತಾ ಇರುವಂಥವ್ರು. ಸಾರಿ, ಹಾಗಾಗಿ ತುಂಬ ಪ್ರಯತ್ನಗಳನ್ನ ಪಟ್ಟು ಯಶಸ್ಸನ್ನು ನೋಡ್ತಾ ಇರುವಂಥ ವ್ಯಕ್ತಿಗಳು ನೀವಾಗಿರ್ತೀರ. ಮತ್ತು ನಿಮ್ಮ ಖುಷಿನ, ನಿಮ್ಮ ಸಂತೋಷನ, ಮತ್ತು ನಿಮ್ಮ ಒಂದು ಫೈನಾನ್ಷಿಯಲಿ ಇರುವಂಥದ್ದನ್ನು, ನಿಮ್ಮ ಗ್ರೋತನ್ನು ನೀವು ಹಾದಿಯಲ್ಲಿ ಅದನ್ನು ಬಿಟ್ಟು ಚೂಸ್ ಮಾಡಿಕೊಂಡ್ರೆ ಅದರಲ್ಲೇ ನಾವು ತುಂಬ ಸ್ಟ್ರಾಂಗಾಗಿ ನಿಲ್ತೀನಿ ಅಂತ ನಿಂತಿರುವಂಥ ವಿಚಾರಗಳಲ್ಲಿ ನಿಮಗೆ ಎನಿಮೀಸ್ಗಳು ಜಾಸ್ತಿ ಆಗಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು. ಪ್ರೀತಿ ವಿಚಾರವಾಗಿ ಏನೋ ಸಮಥಿಂಗ್ ಈ ವಿಚಾರವಾಗಿ, ಮತ್ತು ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡೋದಾಗಿರ್ಬೋದು, ನಿಮ್ಮನ್ನು ನೀವು ಎನ್ಕರೇಜ್ ಮಾಡೋದಾಗಿರ್ಬೋದು, ನಿಮ್ಮನ್ನು ನೀವು ಸ್ಟ್ರಾಂಗಾಗಿ ಇಟ್ಕೊಂಡಿರೋದಾಗಿರ್ಬೋದು, ನಿಮ್ಮ ವೀಕ್ನೆಸ್ಗಳನ್ನ ನೀವು ಬಿಟ್ಕೊಡದೇ ಇರೋ ಕಾರಣ, ನಿಮ್ಮ ಒಂದು ಸ್ಟ್ರಗಲಿಂಗ್ನ ನೀವು ಬಿಟ್ಕೊಡದೇ ಇರೋ ಕಾರಣ, ನಿಮ್ಮನ್ನು ನೀವು ಇಷ್ಟಪಟ್ಟಿರೋ ರೀತಿ ಇದೆಯಲ್ಲ ಅದು ಅವ್ರಿಗೆ ಒಂದಿಷ್ಟು ನಿಮ್ಮ ಶತ್ರುಗಳಿಗೆ ಒಂದಿಷ್ಟು ಸ್ಟ್ರಾಂಗಾಗಿ ಎನಿಮೀಸ್ಗಳು ಆಗೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಮತ್ತು ಒಂದು ಸಿಂಗಲ್ಲಾಗಿ ನೀವು ಎಲ್ಲವನ್ನು ಮಾಡ್ತಾ ಇರುವಂಥದ್ದು, ಒಂದು ಸಿಂಗಲ್ಲಾಗಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ತುಂಬ ಪ್ರಯಾಣಗಳ ನಂತರ, ಅಂದರೆ ತುಂಬ ವರ್ಷಗಳ ನಂತರ ಒಂದಿಷ್ಟು ಸಮಸ್ಯೆಗಳಿದ್ರೂ ಕೂಡ ಮುಂದಿನ ದಿನಗಳ ಮುಂದಿನ ಹಾದಿಗಳನ್ನ ನೋಡ್ತಾ ಇರುವಂಥವ್ರಿಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳು ಅಡೆತಡೆಗಳು ಬರುವಂಥ ಚಾನ್ಸಸ್ ಇದೆ. ತುಂಬ ನಿಧಾನ ಆಗ್ತಾ ಇದೆ. ಬಟ್ ಡೋಂಟ್ ವರಿ, ಈ ಸಮಸ್ಯೆಗಳಿಂದ ಫಸ್ಟು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಎನಿಮೀಸ್ಗಳು ಯಾಕೆ ಯಾವ ಟೈಮಲ್ಲಿ ಹೆಂಗೆ ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಹಾಗಾಗಿ ನಿಮ್ಮನ್ನು ನೀವು ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಮೇಲೆ ನೀವು ಬಂದ್ರಿ ಅಂದರೆ ಒಂದು ಸ್ವಲ್ಪ ನಿಧಾನ ಆದ್ರೂ ಕೂಡ ಬಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ದಾರಿ ಸಿಗುತ್ತೆ. ಅಲ್ಲಿಯವರೆಗೂ ಕೂಡ ಹೆಡ್ವರ್ಟ್ ಮಾಡ್ಕೋಬೇಡಿ ಅಂತ ಕೂಡ ಇದು ಗೈಡೆನ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ನೀವು ಎಲ್ಲವನ್ನು ಕೂಡ ಒಂದಿಷ್ಟು ನೋವುಗಳಾಗಿರ್ಬೋದು, ಪ್ರೀತಿಯಾಗಿರ್ಬೋದು, ಕಷ್ಟಗಳನ್ನಾಗಿರ್ಬೋದು ಶೇರ್ ಮಾಡದೇ ಇರುವಂಥದ್ದು. ಯಾರಿಗೆ ನೀವು ಶೇರ್ ಮಾಡದೇ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಜಲಸಿ ಫೀಲ್ ಜಾಸ್ತಿ ಆಗಿರ್ಬೋದು. ನಿಮ್ಮ ಮೈಂಡಲ್ಲಿ ಅವ್ರಿಗೆ ನೀವೇನೋ ಮಾಡಿದ್ದೀರಾ, ಏನೋ ಮಾಡ್ತಾ ಇದ್ದೀರಾ, ಏನೋ ಇಟ್ಟಿದ್ದೀರಾ, ಈ ರೀತಿ ಒಂದು ಫೀಲಿಂಗ್ಸ್ಗಳು ಅವ್ರಿಗೆ ಬಂದಿರ್ಬೋದು. ತುಂಬ ನೀವು ಫೈನಾನ್ಷಿಯಲಿ ಕೂಡ ಚೆನ್ನಾಗಿ ಆಗಿರ್ಬೋದು ಅಂತ ಇದೆ. ಬಟ್ ಅವರ ಮೈಂಡ್, ನಿಮ್ಮ ಶತ್ರುಗಳ ಮೈಂಡ್ ಹೇಗಿದೆ ಅಂತ ಅಂದರೆ, ಏನೋ ಒಂದು ರೀತಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಮತ್ತು ಅವರಿಗೆ ಒಂದು ರೀತಿ ಭಯ ಬಂದಿರ್ಬೋದು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ಸ್ ಬಂದಿರ್ಬೋದು. ಮತ್ತು ತುಂಬ ಮೈಂಡೆಡ್ ಆಗಿ ಏನೋ ಥಿಂಕ್ ಮಾಡ್ತಾ ಇರ್ಬೋದು ಅಂತಲೂ ಕೂಡ ಇದೆ. ಹಾಗಾಗಿ ಅವರ ಮೈಂಡ್ ತುಂಬ ಕನ್ಫ್ಯೂಷನ್ಸ್ ಮೈಂಡಲ್ಲಿ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ಬೋದು. ಬಟ್ ಎಲ್ಲವನ್ನು ಕೂಡ ಕೂಡಿಟ್ಟಿದ್ದಾರೆ. ಬಟ್ ಅವ್ರಿಗೆ ಯಾವ ಶತ್ರುಗಳು ಆಗಿರ್ಬೋದು, ನಿಮಗೆ ಎನಿಮೀಸ್ಗಳು ಯಾರಿದ್ದಾರೆ ಅವರು ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಅವರು ಗೋಚರ ಆಗೇ ಆಗ್ತಾರೆ ಅಂತ ಬಂದಿರುವಂಥದ್ದು. ಯಾಕೆ ಅಂತ ಅಂದರೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅವರು ಎಷ್ಟೇ ಒಂದು ಸ್ಟಾಕ್ ಆಗಿ ಎನರ್ಜಿ ವೈಸ್ ಇಟ್ಕೊಂಡಿದ್ರೂ ಕೂಡ ನಿಮಗೆ ತೊಂದರೆ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಪ್ರೀತಿ ವಿಚಾರದಲ್ಲಿ, ಒಂದು ಫೈನಾನ್ಷಿಯಲಿ ವಿಚಾರದಲ್ಲಿ, ಒಂದು ಗ್ರೋತ್ ವಿಚಾರದಲ್ಲಿ, ಒಂದು ಇಂಡಿಪೆಂಡೆಂಟ್ ಆಗಿ ನೀವು ಬೆಳೀತಾ ಇರುವಂಥ ರೀತಿ
ಪ್ರೀತಿ ಆಗಿರ್ಬೋದು, ಜಾಗ ಜಮೀನಿನ ವಿಚಾರವಾಗಿ ಸಮಸ್ಯೆಗಳನ್ನ ಮಾಡಿದ್ದಾರೆ. ಅವರು ಒಂದಲ್ಲ ಒಂದು ದಿನಗಳಲ್ಲಿ ನಿಮಗೆ ಗೊತ್ತಾಗೇ ಆಗ್ತಾರೆ. ಅವರ ಮೈಂಡೆಡ್ ಮುಖಾಂತರ ಆಗಿರ್ಬೋದು, ಮತ್ತು ನಿಮಗೆ ಅವರು ಏನೋ ಒಂದು ರೀತಿ ನೆಗೆಟಿವಿಟಿ ಮಾಡಿರೋ ಮುಖಾಂತರ ಆಗಿರ್ಬೋದು, ತುಂಬ ನೆಗೆಟಿವಿಟಿನ ಮಾಡಿದ್ದಾರೆ. ನಿಮ್ಮ ಮೈಂಡ್ ಬ್ಲಾಕ್ ಆಗೋ ಥರ, ನೀವು ಫೈನಾನ್ಷಿಯಲಿ ನಿಮಗೆ ಒಂದು ರೀತಿಯಲ್ಲಿ ಕೂಡಿ ಇಡದೇ ಇರೋ ಥರ, ಯಾವುದೋ ಒಂದು ಇಷ್ಟು ಅಮೌಂಟ್ ಅಂತ ಬರುತ್ತೆ, ಆ ಅಮೌಂಟನ್ನು ತೆಗೆದು ಯಾವುದೋ ಮೂಲೆ ಮುಖಾಂತರ ಹೋಗೋ ರೀತಿಯಲ್ಲಿ ಮಾಡಿರುವಂಥದ್ದು. ಬಟ್ ಖಂಡಿತವಾಗ್ಲೂ ಹೇಳ್ತಾ ಇರುವಂಥದ್ದು, ಅವರು ಎಷ್ಟೇ ಏನೇ ನಿಮ್ಮ ಜೊತೆ ಇರುವಂಥವ್ರಾಗಿರ್ಬೋದು, ಮತ್ತು ಇಲ್ಲಿ ಏಜ್ ಆಗಿರುವಂಥ ಪರ್ಸನ್ ಅಂತ ಕೂಡ ಬರ್ತಿದೆ, ಅವ್ರು ಯಾರು ಮಾಡಿದ್ದಾರೆ ಅವ್ರು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತ ಬಂದಿರುವಂಥದ್ದು. ದಯವಿಟ್ಟು ಜಾಗದ ವಿಚಾರವಾಗಿ ನಿಮಗೆ ನೆಗೆಟಿವಿಟಿನ ಮಾಡಿದ್ದಾರೆ ಅಂತ ಇದೆ. ಒಂದು ಜಾಗ, ಒಂದು ಜಮೀನು, ನೀವು ಓನಾಗಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು, ಒಂದು ವಿಚಾರವಾಗಿ ಸಕ್ಸಸ್ಫುಲ್ಲಿ ನಿಮ್ಗೆ ಏನೋ ಮಾಡಬೇಕು ಅಂದ್ಕೊಳ್ತೀರ, ಬಟ್ ಆಗ್ತಾ ಇಲ್ಲ. ಹಂಗಾಗಿ ಆ ವಿಚಾರವಾಗಿ ಏನೋ ಒಂದು ಇಶ್ಯೂಸ್ಗಳನ್ನ ಮಾಡಿಟ್ಟಿದ್ದಾರೆ ನಿಮಗೆ, ಜಾಗದ ವಿಚಾರವಾಗಿ, ಜಮೀನಿನ ವಿಚಾರವಾಗಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಜೊತೆ ನಿಮ್ಮ ಜೊತೆಯೇ ಇದ್ಕೊಂಡು ಏನೋ ಸಮಸ್ಯೆಗಳನ್ನ ಮಾಡ್ತಿದ್ದಾರೆ. ಬಟ್ ಅಮ್ಮ, ನೀವು ನಂಬಿರುವಂಥ ದೈವ ಆಗಿರ್ಬೋದು, ನಿಮ್ಮ ಯಾರಿದ್ದಾರೆ ನಿಮಗೆ, ಅಷ್ಟರಲ್ಲಿ ಯಾರು ನಿಮಗೆ ಒಂದು ರೀತಿಯಲ್ಲಿ ಯಾರು ಸಮಸ್ಯೆಗಳನ್ನ ಮಾಡ್ತಿದ್ದಾರೆ, ಅಷ್ಟು ಸ್ಟ್ರಾಂಗ್ ಆಗಿ ಇದ್ರೂ ಕೂಡ ಒಂದು ರೀತಿಯಲ್ಲಿ ನಿಮಗೆ ನೆಗೆಟಿವಿಟಿ ಮಾಡಿರೋದ್ರಿಂದ ನೀವು ನಂಬಿರುವಂಥ ದೈವನೂ ಕೂಡ ಇಲ್ಲಿ ಕಟ್ಟಾಕಿದ್ದಾರೆ ಅಂತ ಬಂದಿದೆ. ಹಾಗಾಗಿ ಇಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ, ಅವರಿಗೆ ಶಿಕ್ಷೆ ಆಗಲ್ವಾ ಅಂತ ಕೂಡ ಹೇಳ್ತಿದ್ದಾರೆ. ಬಟ್ ಅಮ್ಮ ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ, ನಿಮ್ಮ ಜೊತೆನೇ ಇಟ್ಕೊಂಡು, ಅವ್ರ ಮಧ್ಯೆನೂ ಇಟ್ಕೊಂಡು ಯಾರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ತಾಳ್ಮೆಯಿಂದ ಇರಬೇಕು. ಕೆಲವರು ಇಲ್ಲಿ ತುಂಬ ತಾಳ್ಮೆ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಯಾರನ್ನು ಬೇಕಾದರೂ, ಯಾವಾಗ ಬೇಕಾದರೂ, ಏನು ಬೇಕಾದರೂ ಆಗ್ಬೋದು ಅಂತ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಹಾಗಾಗಿ ತಾಳ್ಮೆ ತುಂಬ ಅವಶ್ಯಕತೆ ಇದೆ ಕೆಲವರಿಗೆ. ಮತ್ತು ಯಾರು ಅಂತ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತೋರಿಸ್ಕೊಡ್ತಾರೆ ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ನಿಮಗೆ ತುಂಬ ಒಂದು ಬ್ಯೂಟಿ ವಿಚಾರವಾಗಿ ಆಗಿರ್ಬೋದು, ಮತ್ತು ಕೆಲಸದ ವಿಚಾರವಾಗಿ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆಗಳು ಕಾಣ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಫೈನಾನ್ಷಿಯಲಿ ತುಂಬ ಗ್ರೋತ್ ಕಾಣಿಸ್ತಾ ಇದೆ. ಬಟ್ ಶತ್ರುಗಳ ಮಧ್ಯ ಒಂದು ರೀತಿಯಲ್ಲಿ ಒಂದು ಫೇಮಸ್ ಆಗಿ ಬೆಳೆಯೋದು ತುಂಬ ಕಷ್ಟ ಅಲ್ವಾ. ಅವ್ರ ಮಧ್ಯೆ ನೀವು ತುಂಬ ಸ್ಟ್ರಾಂಗ್ ಆಗಿ ನಿಲ್ತೀರಾ. ನಿಮ್ಮ ಕಂಟ್ರೋಲ್ ಏನಿದೆ ಆ ಕಂಟ್ರೋಲ್ಗೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಕಂಟ್ರೋಲ್ಗೆ ಒಂದು ಪ್ರತಿಫಲ ಸಿಗುತ್ತೆ. ಹಾಗಾಗಿ ನೀವು ಎಷ್ಟು ಕಂಟ್ರೋಲ್ ಮಾಡ್ತೀರಾ, ಎಷ್ಟು ಅವಮಾನಗಳನ್ನ ಎದುರಿಸ್ತೀರಾ, ಎಷ್ಟು ದುಃಖಗಳನ್ನ ತಗೊಳ್ತೀರಾ, ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಹೋಗ್ತೀರಾ, ಅದಕ್ಕೆಲ್ಲ ಒಂದು ರೀತಿಯ ಸಕ್ಸಸ್ ಇದೆ ಅಂತ ಕೂಡ ಬಂದಿರುವಂಥದ್ದು. ಸಕ್ಸಸ್ ಕಾರ್ಡ್ ಬಂದಿದೆ. ತಾಯಿಯ ಆಶೀರ್ವಾದ ಇರ್ಬೋದು, ನೀವು ನಂಬಿರುವಂಥ ದೈವದಿಂದ ಆಗಿರ್ಬೋದು. ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಜೊತೆ ಯಾವಾಗಲೂ ಕೂಡ ಅಮ್ಮ ಇರ್ತಾರೆ, ಇಲ್ಲ ಅಮ್ಮ ಆಯುಧ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಈ ಪ್ರಪಂಚದಲ್ಲಿ ಯಾರೇ ಶತ್ರು ಬಾಧೆಗಳನ್ನ ನೋಡ್ತಿರಲಿ, ಮಾಡ್ತಿರಲಿ, ಎಲ್ರಿಗೂ ಕೂಡ ಏನಾದರೂ ಒಂದು ಸಮಸ್ಯೆ, ಶತ್ರುಗಳು ಇದ್ದೇ ಇರ್ತಾರೆ. ಹಾಗಾಗಿ ಇಲ್ಲಿ ಆಲ್ಮೋಸ್ಟ್ ನನಗೆ ಕಾಣಿಸ್ತಾ ಇರುವಂಥದ್ದು ತುಂಬ ಇಲ್ಲಿ ಎಸ್ ಲೆಟರ್ ಅವ್ರಿಗೆ ಇರುವಂಥದ್ದು, ಮತ್ತು ಎಮ್ ಲೆಟರ್ ಅವ್ರಿಗೆ ಶತ್ರು ಬಾಧೆಗಳು ತುಂಬ ಇರುತ್ತೆ. ಮತ್ತು ಹೇ ಲೆಟರ್ ಅವ್ರಿಗೆ ತುಂಬ ಇಲ್ಲಿ ಶತ್ರು ಬಾಧೆಗಳು, ಮತ್ತು ಈ ಲೆಟರ್ಸ್ ನನಗೆ ಜಾಸ್ತಿ ಕಾಣಿಸ್ತಾ ಇರೋದು. ಹಾಗಾಗಿ ಇಷ್ಟು ಲೆಟರ್ಸ್ ಯಾರಿದ್ದಾರೆ, ಶಾ, ಸಾ, ಹಾ, ಎಮ್ ಲೆಟರ್ ಇವ್ರಿಗೆ ತುಂಬಾ ಒಂದು ಶತ್ರು ಬಾಧೆಗಳಿರುತ್ತೆ. ಹಾಗಾಗಿ ಅವ್ರು ಏನೇ ಮಾಡಿದ್ರು ಕೂಡ ಅವ್ರು ಇಡೀ ಪ್ರಪಂಚನೇ ನಮ್ಮದು ಅಂದ್ಕೊಂಡು ಜೀವನ ಮಾಡಿ, ಯಾರೇ ಏನೇ ಸಮಸ್ಯೆ ಮಾಡಿದರೂ ಕೂಡ ಜೊತೆಗೆ ನಿಮ್ಮ ಸಕ್ಸಸ್ ಕೂಡ ಇರುತ್ತೆ. ನಿಮ್ಮ ಕಂಟ್ರೋಲ್ಗೆ ಒಂದು ಒಳ್ಳೆ ರೀತಿಯ ಪ್ರತಿಫಲಗಳು ಸಿಗುತ್ತೆ. ಯಾರೇ ಏನೇ ಸಮಸ್ಯೆಗಳನ್ನ ಮಾಡಿದರೂ ಮುಂದಿನ ದಿನಗಳಲ್ಲಿ ಅವರು ತೋರಿಸ್ಕೊಡ್ತಾರೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ರೀಡಿಂಗ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.